ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಂಜನ್. ಇವತ್ತು ನಮ್ಮ ಪಯಣ ಯಾವ ಕಡೆ ಬೆಳೆಸ್ತಾ ಇದೀವಿ ಅಂದರೆ ನಾವು ಓದಿ ಆಡಿ ಬೆಳೆದಂತಹ ನಮ್ಮ ಸ್ಕೂಲ್ ಕಡೆಗೆ. ಸೊ ವಿಷಯ ಏನಪ್ಪ ಅಂತಂದರೆ, ಇವತ್ತು ನಮ್ಮ ಸ್ಕೂಲ್ನಲ್ಲಿ ಹಳೆ ವಿದ್ಯಾರ್ಥಿಗಳ ಸಮ್ಮೇಳನ ಮತ್ತು ಗುದ್ಲಿ ಪೂಜೆನ ಆವರಿಸ್ಕೊಂಡಿದ್ರು. ನಾವು ಓದಂಥ ಈ ಸ್ಕೂಲ್ ನೇಮ್ ಬಂದ್ಬಿಟ್ಟು ಟಿ.ಎಸ್. ಸುಬ್ಬಣ್ಣ ಸಾರ್ವಜನಿಕ ಬಾಲಿಕಾ ಪ್ರೌಢಶಾಲಾ ಅಂತ. ಇದೇನು ಬಾಲಿಕಾ ಪ್ರೌಢಶಾಲಾ ಅಂತ ಹೇಳ್ಬಿಟ್ಟು ಹುಡುಗ ಮಾತಾಡ್ತೀನಿ ಅಂತ ಕನ್ಫ್ಯೂಸ್ ಆಗಬೇಡಿ. ಯಾಕಂತಂದರೆ ನಮ್ಮ ಸ್ಕೂಲಲ್ಲಿ ಹುಡುಗಿರದ್ದು ಹಾಸ್ಟೆಲ್, ಹುಡುಗರಿಗೆ ಬರೀ ಕೋವಿಡ್ ಆಗಿತ್ತು ಅಷ್ಟೇ. ಬನ್ನಿ ನಮ್ಮ ಸ್ಕೂಲ್ ಹೇಗಿದೆ ಅಂತ ನೋಡ್ಕೊಂಬರೋಣ. ನಾವು ಬಂದಿದ್ದ ಟೈಮಲ್ಲಿ ಎಲ್ಲರೂ ಊಟ ಮಾಡ್ತಾಯಿದ್ರು. ಯಾಕಂದರೆ ನಮ್ಮ ಸ್ಕೂಲಲ್ಲಿ ಫಂಕ್ಷನ್ ಇದ್ದ ಕಾರಣ ಎಲ್ಲರೂ ಊಟದ ವ್ಯವಸ್ಥೆ ಮಾಡಿದ್ರು. ಸರಿ, ಎಲ್ಲರೂ ಊಟ ಮಾಡ್ತಾಯಿದ್ದಾರೆ ಅಂತ ಹೇಳಿ ನಾವು ಹಂಗೆ ಹೊರಗಡೆ ಸುತ್ತಾಡ್ಕೊಬರೋಣ ಅಂತ ಬಂದ್ವಿ. ಸೊ ಇವರೇ ನಮ್ಮ ಟಿ.ಎಸ್. ಸುಬ್ಬಣ್ಣ ತಾತ. ಇವರೇ ಈ ಶಾಲೆಯ ಒಂದು ಸಂಸ್ಥೆಯ ಸಂಸ್ಥಾಪಕರು. ಇವರಿಗೆ ಗಾಂಧೀಜಿಯವರ ಜೊತೆ ಕೂಡ ಒಡನಾಟ ಇತ್ತು. ಇವರ ಹುಟ್ಟಿದಂಥ ವರ್ಷ ಬಂದು 1904. ಇವರು ಹುಟ್ಟಿದಂಥ ಸ್ಥಳ ಬಂದು ನಂಜನಗೂಡು ತಾಲೂಕಿನ ತಗಡೂರು ಗ್ರಾಮದಲ್ಲಿ. ಬನ್ನಿ ಎಲ್ಲರೂ ಹಾಗೆ ನಮ್ಮ ಹಾಸ್ಟೆಲ್ ಹೇಗಿದೆ ಅಂತ ನೋಡ್ಕೊಂಬರೋಣ. ಹೆಂಡತಿ ಕೂಡ 2 ವರ್ಷ ಇದೇ ಹಾಸ್ಟೆಲ್ನಲ್ಲಿ ಓದಿ ಬೆಳೆದಿದ್ದು. ಮೊದಲು ಇಷ್ಟೆಲ್ಲ ಫೆಸಿಲಿಟೀಸ್ ಇರಲ್ಲ. ಈ ಕಾಟ್ಸು, ಈ ಬೆಡ್ ಎಲ್ಲ ಇವಾಗ ಹಾಕಿರೋದು. ಮೊದಲು ಇದೇ ಜಾಗದಲ್ಲಿ ನಾವು ಜಾಸ್ತಿ ಕೂತ್ಕೊಂಡು ಸ್ಟಡೀಸ್ ಮಾಡ್ತಿದ್ದು. ನಮ್ಮ ಸ್ಕೂಲಲ್ಲಿ ಯಾವುದೇ ಫಂಕ್ಷನ್ ಆದರೂ ಕೂಡ ಇದೇ ಹಾಲ್ನಲ್ಲಿ ಕೂರಿಸ್ತಿದ್ರು. ಬಟ್ ಇವಾಗ ನೋಡ್ತಾ ಈ ಜಾಗದಲ್ಲೆಲ್ಲ ಫುಲ್ಲು ಕಾಟ್ಸ್ ಹಾಕಿದ್ದಾರೆ. ಮೊದಲು ನನ್ನ ಹೆಂಡತಿ ನನಗೆ ಹೇಳಿದ್ದು ಒಂದು ವಿಷಯ ನೆನಪಿದೆ. ಇಲ್ಲಿ ಮೊದಲು ಕಾಟ್ಸ್ ಇರಲಿಲ್ಲ, ಜಸ್ಟ್ ಚಾಪೆ ಮೇಲೆ ಮಲ್ಕೊತಿದ್ವಿ ಅಂತ. ಇದೇ ನೋಡಿ ನಮ್ಮ ಶಾಲೆಯ HM ಸರ್ ರೂಮು. ಹಾಗೆ ಮಿಕ್ಕಿದ ಸ್ಟಾಫ್ಸ್ಗಳ ರೂಮ್ ಕೂಡ ನಮ್ಮ HM ಸರ್ ರೂಮ್ ಪಕ್ಕದಲ್ಲೇ ಇದ್ದಿದ್ದು. ಸೊ ಆ ಜಾಗದಲ್ಲೆಲ್ಲ ಹೆಣ್ಮಕ್ಳು ಮಲ್ಕೊತಾರೆ ಅಂತ ನಾವು ಹೋಗೋಕ್ಕಾಗಲಿಲ್ಲ. ಹಾಗೆ ಹೊರಗಡೆ ಬಂದು ನಮ್ಮ ಬಸು ಶೆಟ್ಟಿ ಅಣ್ಣ ಕೂತಿದ್ರು. ಇವರು ರಿಟೈರ್ ಆಗಿ 15 ವರ್ಷ ಆಗಿದೆ. ಆದರೂ ಕೂಡ ಇವರ ಒಂದು ಸ್ವಇಚ್ಛೆಯಿಂದ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ವ್ಯಕ್ತಿ ಕೂಡ ಟಿ.ಎಸ್. ಸುಬ್ಬಣ್ಣ ತಾತ ಅವರ ಕೈಯಲ್ಲಿ ಹಾಡಿ ಬೆಳೆದಂಥವ್ರು ಮತ್ತು ಇದೇ ಒಂದು ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅಷ್ಟರಲ್ಲಿ ಹಂಗೆ ಆಚೆ ಬಂದ್ವಿ. ಇವರು 25 ವರ್ಷದ ಹಿಂದೆ ಓದಿದಂಥ ಸ್ಟೂಡೆಂಟ್ಸ್ಗಳು. ಇವರು ಇವಾಗಲೂ ಕೂಡ ಗೆಟ್ ಟುಗೆದರ್ ಆಗ್ತಾರೆ. ನಮ್ಮ ಬ್ಯಾಚಲ್ಲಿ ಕೂಡ ಯಾರೂ ಆಗೋದಿಲ್ಲ ಈ ಥರ. ಇವ್ರು ನೋಡಿ ನಮಗೆ ತುಂಬ ಖುಷಿ ಆಯಿತು. ಹಾಗೆ ಇವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಇವ್ರ ಜೊತೆ ಮಾತಾಡ್ಕೊಂಡು ಹಂಗೆ ಇವ್ರ ಸ್ಕೂಲ್ ಡೇಸ್ ಎಲ್ಲ ಹೇಗಿತ್ತು, ಇವ್ರ ಫ್ರೆಂಡ್ಶಿಪ್ ಇನ್ನೂ ಹೇಗಿದೆ ಅಂತ ನಾವು ಕೂಡ ಕೇಳ್ಕೊಂಡು ಬಂದ್ವಿ. ಅಂದರೆ ಅವರು ಕೂಡ ಅವ್ರದ್ದು ಒಂದು ಎಕ್ಸ್ಪೀರಿಯೆನ್ಸ್ನ ನಮ್ಮ ಹತ್ರ ಹೇಳ್ಕೊಂಡ್ರು ಕೂಡ. ಹಾಗೆ ನಮ್ಮ ಸ್ಕೂಲ್ ಹಿಂದೆಗಡೆ ನೋಡ್ಕೊಂಬರೋಣ ಅಂತ ಬಂದ್ವಿ. ಇಲ್ಲಿನೂ ಕನ್ಸ್ಟ್ರಕ್ಷನ್ ರೆಡಿ ಮಾಡ್ತಾಯಿದ್ದಾರೆ ಎಲ್ಲ ಕೂಡ. ಯಾಕಪ್ಪ ಅಂತಂದರೆ ಇಲ್ಲಿ ಮೊದಲು 3 ಕ್ಲಾಸ್ ರೂಮ್ಸ್ ಇದ್ದು 8th, 9th, 10th ಅಂತ. ಬಟ್ ಇವಾಗ ಸ್ಟೂಡೆಂಟ್ಸ್ ಜಾಸ್ತಿ ಆಗ್ತಾರೋ ಕಾರಣದಿಂದಾಗಿ ಇನ್ನೂ ಅಡಿಷ್ನಲ್ ರೂಮ್ಸ್ ಬೇಕು ಅಂತೇಳಿ ಅದನ್ನು ಕನ್ಸ್ಟ್ರಕ್ಟ್ ಮಾಡ್ತಾಯಿದ್ದಾರೆ. ಎಲ್ಲ ಹೆಚ್ಚು ಕಮ್ಮಿ ಒಂದು 30-40 ವರ್ಷ ಹಳೆ ಬಿಲ್ಡಿಂಗು. ಹಂಗೆ ಇಲ್ಲಿ ಮಕ್ಕಳು ಆಟ ಆಡ್ತಿದ್ದನ್ನು ನೋಡಿ ನಮಗೂ ಕೂಡ ಕಣ್ಣಂಚಲ್ಲಿ ನೀರು ಬಂತು. ಯಾಕಂದರೆ ನಾವು ಇದೇ ಥರ ಆಟ ಆಡಿ ಬೆಳೆದವರು. ಇವಾಗ ನೋಡ್ತಾ ಇತ್ತು ಅಂದರೆ ನಮ್ಗೆ ಈ ಟೈಮೆಲ್ಲ ಇವಾಗ ಮತ್ತೆ ಸಿಗಲ್ವಲ್ಲಪ್ಪ ಅಂತ ಮನಸ್ಸಲ್ಲಿ ತುಂಬ ನೋವಾಗುತ್ತೆ. ನಾನಂತೂ ಈ ಮರ ಹತ್ತೋದು ಇಳಿಯೋದು ಅದು ಎಷ್ಟು ಸತಿ ಮಾಡಿದ್ದೀನೋ ಗೊತ್ತಿಲ್ಲ. ಸುಮಾರು ಸತಿ ಬಿದ್ದಿದ್ದೀನಿ ಕೂಡ. ಅಲ್ಲಿ ಕಾಣಿಸ್ತದೆ ಅದೇ ನಾವು 8th, 9th ಓದಿದ್ದಂಥ ಕ್ಲಾಸ್ ರೂಮ್ಸು. ಬಟ್ ನಾನು ನನ್ನ ಹೆಂಡತಿ ಇಬ್ಬರು ಕೂಡ ಒಂದೇ ಕ್ಲಾಸಲ್ಲಿ 2 ವರ್ಷ ಓದಿದ್ದೀವಿ. ಇಬ್ಬರು ಮಾತಾಡಿರೋದು ಜಸ್ಟ್ ಒಂದೇ ಸರ್ತಿ. 2 ವರ್ಷದಲ್ಲಿ ನಾನು ಅವಳನ್ನ ಒಂದೇ ಸತಿ ಮಾತಾಡ್ಸಿದ್ದು, ಅವಳನ್ನ ಒಂದೇ ಸತಿ ಮಾತಾಡ್ತಿದ್ದೆ. ಬಟ್ ಇಬ್ಬರು ಒಬ್ರಿಗೊಬ್ರು ನೋಡ್ತಿದ್ವಿ ಎವ್ರಿ ಡೇ ಅಷ್ಟೇ, ಮಾತಾಡ್ತಿರ್ಲಿಲ್ಲ. ಇವಾಗ ಬೇಡ ಅಂತಂದರೂ ಮಾತಾಡಬೇಕಾದಂಥ ಪರಿಸ್ಥಿತಿ. ಯಾಕಂದರೆ ಅವಳು ನನ್ನ ಹೆಂಡ್ತಿ. ಇವಾಗ ನಮ್ಮ ಸ್ಕೂಲ್ ಒಂಥರ ಡಿಫ್ರೆಂಟು. ಯಾರಿಗೂ ಸಿಗಲ್ಲ ಅದೃಷ್ಟ. ಯಾಕಂದರೆ ಕ್ಲಾಸ್ ರೂಮ್ಸಿಂದ ಆಚೆ ಬಂದು ನೋಡ್ತಾನೆ ಸಾಕು, ಸಿಟಿ ವ್ಯೂ ಕಾಣುತ್ತೆ ನಮಗೆ. ಇದೇ ಜಾಗದಲ್ಲಿ ನಾವೆಲ್ಲರೂ ಕ್ರಿಕೆಟ್ ಆಡ್ತಿದ್ವಿ, ನಾವು ಹುಡುಗರುಗಳು. ಆ ಕಡೆ ಸೈಡಲ್ಲಿ ಹುಡುಗಿರೆಲ್ಲ ಆಟ ಆಡ್ತಾ ಇದ್ದಾರಲ್ಲ, ಇಲ್ಲಿ ಈ ಜಾಗದಲ್ಲೆಲ್ಲ ಜಸ್ಟ್ ನಾವು ಕ್ರಿಕೆಟ್ ಆಡೋಕ್ಕೆ ಅಂತಲೇ ಮಡಿಕೊತಿದ್ವಿ ಈ ಗ್ರೌಂಡ್ನ. ಕೆಳಗಡೆ ಬಂದು ಕಬಡ್ಡಿ ಕೋರ್ಟ್ ಮತ್ತು ಖೋಖೋ, ಥ್ರೋಬಾಲ್ 3 ಕೆಳಗಡೆ ಇತ್ತು. ನಾವು ಆಟ ಆಡಬೇಕಾದ್ರಂತೂ ಹುಡುಗಿರಿಗೆ ಸಿಕ್ಕಾಪಟ್ಟೆ ಕುಳಿಕೊಂತಿದ್ವಿ. ಹಂಗೆ ಈ ಹುಡುಗಿರು ನೋಡಿದಾಗ ನಮ್ಗೆ ಅದು ನೆನಪಾಯಿತು. ನಾವಿದ್ದ ಒಂದು ರೂಲ್ಸ್ ಇತ್ತು, ಹಾಸ್ಟೆಲ್ ಹುಡುಗಿರು ಯಾರೂ ಕೂಡ ಹುಡುಗರನ್ನ ಮಾತೇ ಆಡಿಸ್ಬಾರ್ದು ಅಂತ. ಇವರು ನಮ್ಮ ಸ್ಕೂಲಿನ ಮುಖ್ಯ ಶಿಕ್ಷಕರು. ಇವ್ರ ಹತ್ರ ನಾವು ಕಲ್ತಿರೋದಕ್ಕಿಂತ ಜಾಸ್ತಿ ಓಡಿಸ್ಕೊಂಡಿರೋದೇ ಹೆಚ್ಚು. ಎಷ್ಟೇ ವರ್ಷ ಕಳೆದೋ, ಎಷ್ಟೇ ಊರು ಸುತ್ತಿದ್ರು ಕೂಡ ನಾವು ಓದಿ ಆಡಿ ಬೆಳೆದಂಥ ನಮ್ಮ ಸ್ಕೂಲಿಗೆ ಬಂದರೆ ನಮ್ಗೆ ಇನ್ನೂ ಒಂಥರ ನೆಮ್ಮದಿ. ಇದೇ ನಮ್ಮ ಸ್ಕೂಲ್ ಬ್ಯಾಚ್. ಎಲ್ಲರೂ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತಾ ಇದ್ದೀವಿ. ಮಿಸ್ ಯು ಗಾಯ್ಸ್. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ.